ಅವನಿಗೆ ತಿನ್ನಿಸಿ, ನೀವು ತಿನ್ನಿ. ಬಾ ಕಂದ. ಈಗ ಬರ್ತಾ ಇದೆ. ಇಷ್ಟು ಚೆನ್ನಾಗಿ ಹಾಡ್ತೀರಲ್ಲ, ದಿನ ನದಿ ದಂಡೆ ಹತ್ರ ಸಾಧನೆ ಮಾಡ್ತೀರಾ? ಇಲ್ಲ, ಇವತ್ತೇ ಶುರು ಮಾಡಿದ್ದು. ನಂಗೂ ಸಂಗೀತ ಹೇಳ್ಕೊಡ್ತೀರಾ? ನೀವೇ ಇಷ್ಟು ಚೆನ್ನಾಗಿ ಹಾಡ್ತೀರಲ್ಲ. ನೋಡಿದ್ರಾ ಲಲಿತಮ್ಮ, ನಾನು ಎಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಶಿವಯ್ಯ, ಮಲ್ಕೊಂಡಿದ್ಯೇನೋ? ಯಾಕೋ ಬೇಜಾರಲ್ಲಿದ್ಯಾ? ಅಜ್ಜಿ, ನಾನು ಬೆಳಗ್ಗೆ ನದಿ ಹತ್ರ ಲಲಿತಮ್ಮನ ಮುಂದೆ ಒಂದು ಹಾಡು ಹಾಡಿದೆ. ಅವರು ಅಳ್ತಾ ಹೋದ್ರು. ಯಾಕೆ? ಯಾವ ಹಾಡು ಹಾಡ್ದೆ? ಅದೇ ಸೀತೆ ವನವಾಸಕ್ಕೆ ಹೋಗೋ ಕತೆ. ಅಳದೆ ಇನ್ನೇನೋ ಮಾಡ್ತಾಳೆ. ಸೀತೆ ಕತೆ ಅಂದ್ರೇನೆ ಕಷ್ಟದ ಕಂತೆ ಕಣೋ. ಸೀತೆ ಕತೆನೆ ತನ್ನ ಜೀವನ ಆಗ್ಬಿಡುತ್ತಲ್ಲ ಅಂತ ಅಳ್ಕೊಂಡು ಹೋಗಿರ್ಬೇಕು. ನಮ್ಮ ಲಲಿತನ ಕಷ್ಟ ತೀರೋಕೆ ಅವಳ ಜೀವನದಲ್ಲಿ ಒಬ್ಬ ಮಹಾನ್ ಭಾವ ಬರಬೇಕು. ಆಗ ಧೈರ್ಯವಾಗಿ ಅವಳ ಕೊಳ್ಳಿಗೆ ತಾಳಿ ಕಟ್ಟಿ ಅವಳಿಗೆ ನೆರಳಾಗಿ ನಾನು ನಿನ್ನ ಜೊತೆ ಇರ್ತೀನಿ ಅನ್ಬೇಕು. ಆಗ ಅವಳ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ಹಾಗಾದ್ರೆ ಅವ್ರ ಕೊರಳಿಗೆ ತಾಳಿ ಕಟ್ಟಿದ್ರೆ ಅವ್ರ ಕಷ್ಟ ಎಲ್ಲ ತೀರತ್ತಾ? ಹುಚ್ಚಪ್ಪ, ಮಲ್ಕೋಬಾ. ಹುಚ್ಚು ಕೆಲಸ ಮಾಡಿದ್ಯಾ ನೀನು? ಹುಚ್ಚ ಕೆಲಸ ಅಲ್ಲ, ಅದು ಒಳ್ಳೆ ಕೆಲಸನೇ. ಹಾಗೆ ಮಾಡಿರ್ಲಿಲ್ಲ ಅಂದಿದ್ರೆ ಲಲಿತಮ್ಮನ ಕಷ್ಟ ತೀರೋದು ಹೇಗೆ? ಅದಕ್ಕೆ ದೇವ್ರ ತಾಳಿ ತಗೊಂಡೆ ಕಟ್ಬಿಡ್ತೀಯನ ನೀನು? ನಮ್ಮ ಅಜ್ಜಿ ಹೇಳಿದ್ರು, ಲಲಿತಮ್ಮನ ಕೊರಳಿಗೆ ಯಾರಾದ್ರೂ ತಾಳಿ ಕಟ್ಟಿದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಕಟ್ಟಿದೆ. ಬಾ. ಎಲ್ಲ ಓಡತ್ಯಾ? ನನ್ನ ಇವರ ಸಂಬಂಧನ ಏನು ಅಂತ ಹೇಳಿ, ಇವರನ್ನ ನನಗೆ ಬಾಳ್ ಕೊಟ್ಟಂತ ದೇವ್ರು ಅಂತ ಹೇಳ, ನನಗೆ ತಾಳಿ ಕಟ್ಟಿರೋ ಗಂಡ ಅಂತ ಹೇಳ, ಇಲ್ಲ ನನ್ನ ಮಗು ಅಂತ ಹೇಳ, ಒಂದು ಗೊತ್ತಾಗ್ತಿಲ್ಲ. ಜೀವನ ಸಾಗಿಸೋದಕ್ಕೆ ನಾನು ದುಡಿತೀನಿ. ನಾನು ಕಲ್ತಿರೋ ಸಂಗೀತ ನಮಗ್ ದಾರಿ ದೀಪ ಆಗತ್ತೆ. ನನ್ನ ಇವರ ಜೀವನ ಜೊತೆಗೆ ಸಾಗತ್ತೆ. ರೀ, ನನ್ನ ತುಳಸಿ ಕಟ್ಟೆ ಹತ್ರ ಕರ್ಕೊಂಡೋಗಿ ಲಲಿತಾ, ಲಲಿತಾ, ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾವನ್ನ ಅಷ್ಟೇ ಅದ್ಭುತವಾಗಿ ಈ ಒಂದು ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದಂಥ ಈ ಜೋಡಿಗೆ ಜೋರಾದ ಚಪ್ಪಾಳೆ ಬರಲೇಬೇಕು.
ತುಂಬ ತುಂಬ ತುಂಬಾ ಚೆನ್ನಾಗಿತ್ತು. ಗೀತಾ ಅವರೇ, ಕಲಾವಿದರಾಗಿ ಒಂದು ಸೀನ್ ನೋಡಿದಾಗ ಈ ಸೀನ್ ಯಾರ್ದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ಥರ ಈ ಇಡೀ ಆ್ಯಕ್ಟು ಯಾರ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ನಿಮ್ಮ ಯಜಮಾನ್ರದ್ದು. ನೀವು ಅವ್ರಿಗೆ ಸಪೋರ್ಟ್ ಮಾಡಿದ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ ಸರ್. ಸರ್ ಮುಗ್ದೋಯ್ತು ಆ್ಯಕ್ಟ್ ಬಿಡಿ ಸರ್, ಇನ್ನೂ ಕ್ಯಾರೆಕ್ಟ್ರಲ್ಲೇ ಇದ್ದೀರಲ್ಲ ಸರ್ ನೀವು. ಹೌದು. ಎಷ್ಟು ದಿವಸ ಆಯಿತು ನೀವು ರಿಹರ್ಸಲ್ ಶುರು ಮಾಡಿದ್ದು? 2 ದಿನ ಸರ್. ಗ್ರೇಟ್ ರೀ, ಅದ್ಭುತ ರೀ. ಪಾತ್ರ ನಿಮ್ಗೆ ಹೊಂದಿತೋ ಅಥವಾ ನೀವು ಪಾತ್ರಕ್ಕೆ ಹೊಂದ್ಕೊಂಡ್ರೋ, ನನಗಂತೂ ಭಾಳ ಆಪ್ತವಾಯಿತು. ತುಂಬ ಚೆನ್ನಾಗಿತ್ತು ನಿಮ್ಮ ಪ್ರಯೋಗ, ಒಳ್ಳೆಯದಾಗಲಿ ಸರ್. ವಂಡರ್ಫುಲ್. ರಾಜಾರಾಮ್, ಈಗ ಬೆಸ್ಟ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಅಂತ ಕೊಡ್ತಾರೆ, ಅದಕ್ಕೆ ಹಾಗಾಗಿ ಅವಳಿಗೂ ಒಂದು ನಿನಗೂ ಒಂದು ಅವಾರ್ಡ್ ಕೊಡಬೇಕಾಗತ್ತೆ. ಅದ್ರ ಒಂದೇ ಅವಾರ್ಡ್ ಇದ್ದರೆ ಅದು ನಿನಗೆ ಕೊಡ್ತೀನಿ ನಾನು, ಗೀತಾಗಲ್ಲ. ಅಷ್ಟು ಅದ್ಭುತವಾಗಿತ್ತು. ಹಾಂ, ಹುಚ್ಚ ಚಿತ್ರಕ್ಕೆ ಜೀವವನ್ನ ತುಂಬಿ ಎಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಅಂತ ಬರ್ತಾ ಇರುವಂತಹ ಬಲ್ಲೆ ಜೋಡಿ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಮಾಕ್ಟೇಲ್ ಜೋಡಿ, ಅಭಿಲಾಷ್ ಹಾಗೂ ಅವರ ಶ್ರೀಮತಿ ಅಪೂರ್ವ. ಹಾ ಮಗ, ಡಮ್ಮಾರೋ ದಮ್. ಏಯ್ ಬೆಳಗ್ಗೆ ದೋಪ್ ಹೊಡ್ಕೊಂಡು ಯಾರೋ ಅದು? ಇವನೇ ಕಣೆ ನಮ್ಮ ಕಾಲೇಜ್ ಪ್ರೆಸಿಡೆಂಟು, ಹುಟ್ಟು ತರ್ಲೆ. ಏಯ್ ಇಲ್ವಾ? ನೀನೇನು ಅವಳು ಬಾಲಂಗೊಚ್ಚಿನ? ಹೋಗೆ. ಫಸ್ಟ್ ಇಯರಾ? ಸೀನಿಯರ್ಸ್ ನೋಡಿದ ತಕ್ಷಣ ವಿಶ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಗುಡ್ ಮಾರ್ನಿಂಗ್. ಈಗಲ್ಲ, ಪೊಲೀಸ್ ತರ ಅಟೆನ್ಷನ್ ನಿಂತ್ಕೊಂಡು ಮಾಡೋ. ಗುಡ್ ಮಾರ್ನಿಂಗ್. ಇನ್ಮೇಲೆ ಡೈಲಿ ಇದೇ ರೀತಿ ವಿಶ್ ಮಾಡಬೇಕು, ಗೊತ್ತಾಯ್ತಾ? ಮುಕ್ಕೊಟ್. ಏನಿದು? ನವಿಲ್ ಗಾರಿ. ಅದು ಗೊತ್ತು, ಬುಕ್ಕಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ಅದು ಮರಿ ಹಾಕತ್ತೆ, ಅದಕ್ಕೆ.